ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಕೊಂಡ್ಲಿಗಾನಹಳ್ಳಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆದ ಗಣರಾಜ್ಯೋತ್ಸವ, ಮನಸೂರೆಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಚಿಂತಾಮಣಿ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕೊಂಡ್ಲಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೇಶದ 76ನೇ ಗಣರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲೆಯ ಆವರಣದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದ ನಿವೃತ್ತ ಶಿಕ್ಷಕರಾದ ಶ್ರೀಯುತ JV ಜಗನ್ನಾಥ್ ರವರು ಮಾತನಾಡಿ, ಗಣರಾಜ್ಯೋತ್ಸವದ ವಿಶೇಷತೆ ಹಾಗೂ ಸಂವಿಧಾನದ ಮಹತ್ವದ ಕುರಿತು ತಿಳಿಸಿದರು. ಮಕ್ಕಳು ಬಾಲ್ಯದಿಂದಲೇ ದೇಶಾಭಿಮಾನವನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ದೇಶ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಸೈನಿಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಿವೃತ್ತ ಶಿಕ್ಷಕರಾದ YS ವೆಂಕಟಸ್ವಾಮಿರವರು ಮಾತನಾಡಿ, ಅಕ್ಷರ ಮತ್ತು ಆರೋಗ್ಯ ಉತ್ತಮ ಭವಿಷ್ಯಕ್ಕೆ ದಾರಿದೀಪಗಳಾಗಿದ್ದು, ಇವುಗಳ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ವಿಶೇಷ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಮಕ್ಕಳು ದೇಶದ ಮಹನೀಯರ ಜೀವನ ಮತ್ತು ಸಾಧನೆಗಳ ಕುರಿತು ತಿಳಿದುಕೊಂಡು ಅವರ ಆದರ್ಶಗಳನ್ನು ಪಾಲಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕರಾದ MK ನರಸಿಂಹಯ್ಯನವರು ಮಾತನಾಡಿ, ಅನೇಕ ಜಾತಿ, ಮತ, ಧರ್ಮ, ಪಂಗಡ, ಸಂಸ್ಕೃತಿಗಳನ್ನು ಹೊಂದಿರುವಂತಹ ಜಗತ್ತಿನ ಏಕೈಕ ರಾಷ್ಟ್ರವಾದ ಭಾರತದ ಸಂವಿಧಾನವನ್ನು ರಚಿಸುವುದು ಅಷ್ಟೊಂದು ಸುಲಭ ಸಾಧ್ಯವಾಗಿರಲಿಲ್ಲ. ಅದನ್ನು ಭಾರತಾಂಬೆಯ ಹೆಮ್ಮೆಯ ಪುತ್ರರಾದ ಡಾಕ್ಟರ್ BR ಅಂಬೇಡ್ಕರ್ ರವರು ರಚಿಸುವುದರ ಮೂಲಕ ತಮ್ಮಲ್ಲಿ ಹುದುಗಿದ್ದ ಜ್ಞಾನ ಭಂಡಾರವನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಹಾಗೆಯೇ ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನು ನೀಡಿ ಅಮರರಾಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಅತ್ಯಾಕರ್ಷಕವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ JV ಜಗನ್ನಾಥ್ ರವರು ಶಾಲೆಯ ಎಲ್ಲ ಮಕ್ಕಳಿಗೂ ಕುಡಿಯುವ ನೀರಿನ ಬಾಟಲ್ಗಳನ್ನು ಕೊಡುಗೆಯಾಗಿ ನೀಡಿದರು. JV ಜಗನ್ನಾಥ್ ಹಾಗೂ YS ವೆಂಕಟಸ್ವಾಮಿ ರವರುಗಳನ್ನು ಶಾಲೆಯ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ KV ಶಂಕರಪ್ಪ, ವೆಂಕಣ್ಣ, SDMC ಅಧ್ಯಕ್ಷರಾದ KN ನರೇಶ್, ಉಪಾಧ್ಯಕ್ಷರಾದ ವನಜಾ, ಅಂಗನವಾಡಿ ಶಿಕ್ಷಕಿ KV ಶಿವಕುಮಾರಿ, ಅಡಿಗೆ ಸಿಬ್ಬಂದಿ KN ಅನಸೂಯಮ್ಮ, ಅಂಗನವಾಡಿ ಮಕ್ಕಳು, ಪೋಷಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಹ ಶಿಕ್ಷಕರಾದ CV ವೆಂಕಟರಮಣಪ್ಪನವರು ಸ್ವಾಗತಿಸಿ ವಂದಿಸಿದರು. ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶವನ್ನು ಹೇಗೆ ಮುನ್ನಡೆಸಬೇಕು, ಹೇಗೆ ಜನರು ಬದುಕಬೇಕು, ಹೇಗೆ ಈ ಜನರು ಹೊಂದಾಣಿಕೆಯಿಂದ ಜೀವನ ಮಾಡಬೇಕು ಅಂತಕ್ಕದ್ದು ತುಂಬಾ ಮುಖ್ಯವಾಗುತ್ತೆ. ಒಂದು ಕುಟುಂಬ ಅಂದ ಮೇಲೆ ಜಗಳಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವುದೇ ಆ ಕುಟುಂಬದ ಮುಖ್ಯ ಧ್ಯೇಯವಾಗಿರುತ್ತೆ. ಹಾಗೆ ನಮ್ಮ ಭಾರತ ದೇಶದ ಸ್ವತಂತ್ರ ನಂತರದಲ್ಲಿ ಒಂದು ಸಂವಿಧಾನ ರಚನೆ ಆಗುತ್ತೆ. ಸಂವಿಧಾನ ರಚನೆ ಆಗಬೇಕಾದ್ರೆ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲೇ ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೇವೆ, ನಿಮ್ಮಲ್ಲಿ ಸುಮಾರು ಜಾತಿಗಳಿವೆ, ಧರ್ಮಗಳಿವೆ, ಇದರೊಂದಿಗೆ ನೀವು ಜೀವನ ನಡೆಸೋದು ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ನಿಮಗಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಬೇಕಂತ ಹೇಳ್ಬಿಟ್ಟು ಅವರು ಆಶ್ವಾಸನೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಭಾರತದ ಮೊದಲ ಪ್ರಧಾನಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಹಾಗೆ ಇನ್ನು ಅನೇಕ ಮುಖಂಡರು ಅವರೊಂದಿಗೆ ವಿದೇಶಗಳಿಗೆ ಹೋಗ್ತಾರೆ. ಹೋಗಿ ಐವರ್ ಜನ್ನಿ ಎಂಬತಕ್ಕಂಥವರನ್ನು ಭೇಟಿ ಮಾಡ್ತಾರೆ. ಇವರು ಸುಮಾರು ದೇಶಗಳ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ. ಆ ಸಂವಿಧಾನದಲ್ಲಿ ಯಾವ ರೀತಿಯಾಗಿ ಬದುಕನ್ನು ಮನುಷ್ಯ ಕಟ್ಕೋಬೇಕಂತಕ್ಕಂಥದ್ದನ್ನು ತಿಳುವಳಿಕೆ ಇಟ್ಟುಕೊಂಡು ಅನೇಕ ದೇಶಗಳ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮ ನೆಹರೂರವರು ಅವರ ಪರಿವಾರವೆಲ್ಲಾನು ಕೂಡ ಅಲ್ಲಿ ಹೋಗಿ ಅವರನ್ನು ಕೇಳ್ತಾರೆ,
ಅಂತ ಸಂದರ್ಭದಲ್ಲಿ ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಜೆನ್ನಿ ಸರ್ ಅವರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ನಮಗೆ ಸಂವಿಧಾನವನ್ನು ಬರೆದುಕೊಡಬೇಕು. ಅವರೊಂದು ಮಾತು ಹೇಳ್ತಾರೆ, ನೀವು ದಾರಿ ತಪ್ಪಿ ಬಂದಿದ್ದೀರಾ, ನಿಮ್ಮ ದೇಶದಲ್ಲಿ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ಮತಗಳಿವೆ, ಭಿನ್ನವಾದಂತ ಸಂಸ್ಕೃತಿ ಇದೆ. ಅಂತ ಸಂವಿಧಾನವನ್ನು ಬರೀಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಡಾಕ್ಟರ್